ದ್ವೇಷ ಭಾಷಣ ಕಾಯ್ದೆ ಕಾನೂನಾಗಲಿಕ್ಕೆ ಮುಂಚೆಯೇ ಇದೇ ಕಾಯ್ದೆಯ ಅಡಿಯಲ್ಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಕೆಲ ಹಿಂದೂಪರ ಸಂಘಟನೆಯ ಮುಖಂಡರಿಗೆ ಹಾಗೆ ಬಿಜೆಪಿ ವಕ್ತಾರರು. ಈ ವಿಚಾರ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಒಳಪಡ್ತಾ ಇದ್ದಂತೆ ಇನ್ಫ್ಯಾಕ್ಟ್ ನಿನ್ನೆ ಬಿಜೆಪಿಯ ಸದಸ್ಯರು ಸದನದ ಒಳಗೂ ಕೂಡ ಇದನ್ನು ಪ್ರಶ್ನೆ ಮಾಡಿದ ನಂತರದಲ್ಲಿ ಸರ್ಕಾರ ಎಚ್ಚೆತ್ತಂತೆ ಕಾಣ್ತಾ ಇದೆ. ಇವಾಗ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಪ್ರತಿಕ್ರಿಯೆ ನೀಡಿದ್ದಾರೆ. ನೋಟಿಸ್ ನೀಡಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಅಧಿಕಾರಿಗಳಿಗೆ ಬಿಎನ್ಎಸ್ ವಿಚಾರವಾಗಿ ಪಾಠ ಮಾಡ್ತಾ ಇದ್ದೇವೆ. ನೋಟಿಸ್ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಕೈಗೊಂಡಿದ್ದೇವೆ. ತಪ್ಪಾದಾಗ ಸರಿಪಡಿಸೋ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೌನ್ಸಿಲ್ನಲ್ಲಿ ಇದ್ದೆ. ನಿನ್ನೆ ಇಡೀ ದಿವಸ ಕೌನ್ಸಿಲಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ನಾವೀಗಾಗಲೇ ಕ್ರಮ ತಗೊಂಡಿದ್ದೀವಿ. ಇದೇನಾಗಿದೆ ಅಂದ್ರೆ ಬಿಎನ್ಎಸ್ಎಸ್ದು ನಾವು ಪ್ರತಿ ದಿವಸ ಪಾಠ ಮಾಡ್ತಾನೆ ಇದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ಕೂಡ ಬಿಎನ್ಎಸ್ಎಸ್ದು ಪಾಠ ಮಾಡಿ ಅವರಿಗೆ ತಿಳಿ ಹೇಳಿ ಅರ್ಥೈಸಿ ಎಲ್ಲ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಅವನು ಏನು ಆ ರೀತಿ ಬರ್ದಿದ್ದಾನೆ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ ಮೇಲೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಅವರಿಗೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಈ ತಪ್ಪುಗಳು ಆದಾಗ ನಾವು ಅದನ್ನ ಸರಿಪಡಿಸೋದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಅದರದ್ದೇನು ಇವರು ಹೇಳಿದ ಕ್ಷಣಕ್ಕೆ ಏನಾಗೋದಿಲ್ಲ. ಕೌನ್ಸಿಲ್ನಲ್ಲಿ ಇದ್ದೆ. ನಿನ್ನೆ ಇಡೀ ದಿವಸ ಕೌನ್ಸಿಲಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ದ್ವೇಷ ಭಾಷಣ ಕಾಯ್ದೆ ಕಾನೂನಾಗಲಿಕ್ಕೆ ಮುಂಚೆಯೇ ಇದೇ ಕಾಯ್ದೆಯ ಅಡಿಯಲ್ಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಕೆಲ ಹಿಂದೂಪರ ಸಂಘಟನೆಯ ಮುಖಂಡರಿಗೆ ಹಾಗೆ ಬಿಜೆಪಿ ವಕ್ತಾರರು. ಈ ವಿಚಾರ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಒಳಪಡ್ತಾ ಇದ್ದಂತೆ ಇನ್ಫ್ಯಾಕ್ಟ್ ನಿನ್ನೆ ಬಿಜೆಪಿಯ ಸದಸ್ಯರು ಸದನದ ಒಳಗೂ ಕೂಡ ಇದನ್ನು ಪ್ರಶ್ನೆ ಮಾಡಿದ ನಂತರದಲ್ಲಿ ಸರ್ಕಾರ ಎಚ್ಚೆತ್ತಂತೆ ಕಾಣ್ತಾ ಇದೆ. ಇವಾಗ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಪ್ರತಿಕ್ರಿಯೆ ನೀಡಿದ್ದಾರೆ. ನೋಟಿಸ್ ನೀಡಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಅಧಿಕಾರಿಗಳಿಗೆ ಬಿಎನ್ಎಸ್ ವಿಚಾರವಾಗಿ ಪಾಠ ಮಾಡ್ತಾ ಇದ್ದೇವೆ. ನೋಟಿಸ್ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಕೈಗೊಂಡಿದ್ದೇವೆ. ತಪ್ಪಾದಾಗ ಸರಿಪಡಿಸೋ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೌನ್ಸಿಲ್ನಲ್ಲಿ ಇದ್ದೆ. ನಿನ್ನೆ ಇಡೀ ದಿವಸ ಕೌನ್ಸಿಲಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ನಾವೀಗಾಗಲೇ ಕ್ರಮ ತಗೊಂಡಿದ್ದೀವಿ. ಇದೇನಾಗಿದೆ ಅಂದ್ರೆ ಬಿಎನ್ಎಸ್ಎಸ್ದು ನಾವು ಪ್ರತಿ ದಿವಸ ಪಾಠ ಮಾಡ್ತಾನೆ ಇದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ಕೂಡ ಬಿಎನ್ಎಸ್ಎಸ್ದು ಪಾಠ ಮಾಡಿ ಅವರಿಗೆ ತಿಳಿ ಹೇಳಿ ಅರ್ಥೈಸಿ ಎಲ್ಲ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಅವನು ಏನು ಆ ರೀತಿ ಬರ್ದಿದ್ದಾನೆ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ ಮೇಲೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಅವರಿಗೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಈ ತಪ್ಪುಗಳು ಆದಾಗ ನಾವು ಅದನ್ನ ಸರಿಪಡಿಸೋದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಅದರದ್ದೇನು ಇವರು ಹೇಳಿದ ಕ್ಷಣಕ್ಕೆ ಏನಾಗೋದಿಲ್ಲ. ಕೌನ್ಸಿಲ್ನಲ್ಲಿ ಇದ್ದೆ. ನಿನ್ನೆ ಇಡೀ ದಿವಸ ಕೌನ್ಸಿಲಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ದ್ವೇಷ ಭಾಷಣ ಕಾಯ್ದೆ ಕಾನೂನಾಗಲಿಕ್ಕೆ ಮುಂಚೆಯೇ ಇದೇ ಕಾಯ್ದೆಯ ಅಡಿಯಲ್ಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಕೆಲ ಹಿಂದೂಪರ ಸಂಘಟನೆಯ ಮುಖಂಡರಿಗೆ ಹಾಗೆ ಬಿಜೆಪಿ ವಕ್ತಾರರು. ಈ ವಿಚಾರ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಒಳಪಡ್ತಾ ಇದ್ದಂತೆ ಇನ್ಫ್ಯಾಕ್ಟ್ ನಿನ್ನೆ ಬಿಜೆಪಿಯ ಸದಸ್ಯರು ಸದನದ ಒಳಗೂ ಕೂಡ ಇದನ್ನು ಪ್ರಶ್ನೆ ಮಾಡಿದ ನಂತರದಲ್ಲಿ ಸರ್ಕಾರ ಎಚ್ಚೆತ್ತಂತೆ ಕಾಣ್ತಾ ಇದೆ. ಇವಾಗ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಪ್ರತಿಕ್ರಿಯೆ ನೀಡಿದ್ದಾರೆ. ನೋಟಿಸ್ ನೀಡಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಅಧಿಕಾರಿಗಳಿಗೆ ಬಿಎನ್ಎಸ್ ವಿಚಾರವಾಗಿ ಪಾಠ ಮಾಡ್ತಾ ಇದ್ದೇವೆ. ನೋಟಿಸ್ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಕೈಗೊಂಡಿದ್ದೇವೆ. ತಪ್ಪಾದಾಗ ಸರಿಪಡಿಸೋ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೌನ್ಸಿಲ್ನಲ್ಲಿ ಇದ್ದೆ. ನಿನ್ನೆ ಇಡೀ ದಿವಸ ಕೌನ್ಸಿಲಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ನಾವೀಗಾಗಲೇ ಕ್ರಮ ತಗೊಂಡಿದ್ದೀವಿ. ಇದೇನಾಗಿದೆ ಅಂದ್ರೆ ಬಿಎನ್ಎಸ್ಎಸ್ದು ನಾವು ಪ್ರತಿ ದಿವಸ ಪಾಠ ಮಾಡ್ತಾನೆ ಇದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ಕೂಡ ಬಿಎನ್ಎಸ್ಎಸ್ದು ಪಾಠ ಮಾಡಿ ಅವರಿಗೆ ತಿಳಿ ಹೇಳಿ ಅರ್ಥೈಸಿ ಎಲ್ಲ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಅವನು ಏನು ಆ ರೀತಿ ಬರ್ದಿದ್ದಾನೆ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ ಮೇಲೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಅವರಿಗೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಈ ತಪ್ಪುಗಳು ಆದಾಗ ನಾವು ಅದನ್ನ ಸರಿಪಡಿಸೋದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಅದರದ್ದೇನು
ಅದರ ಇವರು ಹೇಳಿದ ಕ್ಷಣಕ್ಕೆ ಏನಾಗೋದಿಲ್ಲ. ಕೌನ್ಸಿಲ್ನಲ್ಲಿ ಇದ್ದೆ, ನಿನ್ನೆ ಇಡೀ ದಿವಸ ಕೌನ್ಸಿಲಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ದ್ವೇಷ ಭಾಷಣ ಕಾಯ್ದೆ ಕಾನೂನಾಗ್ಲಿಕ್ಕೆ ಮುಂಚೆಯೇ ಇದೇ ಕಾಯ್ದೆಯ ಅಡಿಯಲ್ಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಕೆಲ ಹಿಂದೂಪರ ಸಂಘಟನೆಯ ಮುಖಂಡರಿಗೆ ಹಾಗೆ ಬಿಜೆಪಿ ವಕ್ತಾರರಿಗೆ. ಈ ವಿಚಾರ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಒಳಪಡ್ತಾ ಇದ್ದಂತೆ ಇನ್ಫ್ಯಾಕ್ಟ್ ನಿನ್ನೆ ಬಿಜೆಪಿಯ ಸದಸ್ಯರು ಸದನದ ಒಳಗೂ ಕೂಡ ಇದನ್ನು ಪ್ರಶ್ನೆ ಮಾಡಿದ ನಂತರದಲ್ಲಿ ಸರ್ಕಾರ ಎಚ್ಚೆತ್ತಂತೆ ಕಾಣ್ತಾ ಇದೆ. ಇವಾಗ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಪ್ರತಿಕ್ರಿಯೆ ನೀಡಿದ್ದಾರೆ. ನೋಟಿಸ್ ನೀಡಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಅಧಿಕಾರಿಗಳಿಗೆ ಬಿಎನ್ಎಸ್ ವಿಚಾರವಾಗಿ ಪಾಠ ಮಾಡ್ತಾ ಇದ್ದೇವೆ. ನೋಟಿಸ್ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಕೈಗೊಂಡಿದ್ದೇವೆ. ತಪ್ಪಾದಾಗ ಸರಿಪಡಿಸೋ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೌನ್ಸಿಲ್ನಲ್ಲಿ ಇದ್ದೆ, ನಿನ್ನೆ ಇಡೀ ದಿವಸ ಕೌನ್ಸಿಲಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ನಾವೀಗಾಗಲೇ ಕ್ರಮ ತಗೊಂಡಿದ್ದೀವಿ. ಇದೇನಾಗಿದೆ ಅಂದ್ರೆ ಬಿಎನ್ಎಸ್ಎಸ್ದು ನಾವು ಪ್ರತಿ ದಿವಸ ಪಾಠ ಮಾಡ್ತಾನೆ ಇದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ಕೂಡ ಬಿಎನ್ಎಸ್ಎಸ್ದು ಪಾಠ ಮಾಡಿ ಅವರಿಗೆ ತಿಳಿ ಹೇಳಿ ಅರ್ಥೈಸಿ ಎಲ್ಲ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಅವನು ಏನು ಆ ರೀತಿ ಬರ್ದಿದ್ದಾನೆ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ ಮೇಲೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಅವರಿಗೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಈ ತಪ್ಪುಗಳು ಆದಾಗ ನಾವು ಅದನ್ನ ಸರಿಪಡಿಸೋದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಅದರದ್ದೇನು ಇವರು ಹೇಳಿದ ಕ್ಷಣಕ್ಕೆ ಏನಾಗೋದಿಲ್ಲ. ಕೌನ್ಸಿಲ್ನಲ್ಲಿ ಇದ್ದೆ, ನಿನ್ನೆ ಇಡೀ ದಿವಸ ಕೌನ್ಸಿಲಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ದ್ವೇಷ ಭಾಷಣ ಕಾಯ್ದೆ ಕಾನೂನಾಗ್ಲಿಕ್ಕೆ ಮುಂಚೆಯೇ ಇದೇ ಕಾಯ್ದೆಯ ಅಡಿಯಲ್ಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಕೆಲ ಹಿಂದೂಪರ ಸಂಘಟನೆಯ ಮುಖಂಡರಿಗೆ ಹಾಗೆ ಬಿಜೆಪಿ ವಕ್ತಾರರಿಗೆ. ಈ ವಿಚಾರ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಒಳಪಡ್ತಾ ಇದ್ದಂತೆ ಇನ್ಫ್ಯಾಕ್ಟ್ ನಿನ್ನೆ ಬಿಜೆಪಿಯ ಸದಸ್ಯರು ಸದನದ ಒಳಗೂ ಕೂಡ ಇದನ್ನು ಪ್ರಶ್ನೆ ಮಾಡಿದ ನಂತರದಲ್ಲಿ ಸರ್ಕಾರ ಎಚ್ಚೆತ್ತಂತೆ ಕಾಣ್ತಾ ಇದೆ. ಇವಾಗ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಪ್ರತಿಕ್ರಿಯೆ ನೀಡಿದ್ದಾರೆ. ನೋಟಿಸ್ ನೀಡಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಅಧಿಕಾರಿಗಳಿಗೆ ಬಿಎನ್ಎಸ್ ವಿಚಾರವಾಗಿ ಪಾಠ ಮಾಡ್ತಾ ಇದ್ದೇವೆ. ನೋಟಿಸ್ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಕೈಗೊಂಡಿದ್ದೇವೆ. ತಪ್ಪಾದಾಗ ಸರಿಪಡಿಸೋ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೌನ್ಸಿಲ್ನಲ್ಲಿ ಇದ್ದೆ, ನಿನ್ನೆ ಇಡೀ ದಿವಸ ಕೌನ್ಸಿಲಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ನಾವೀಗಾಗಲೇ ಕ್ರಮ ತಗೊಂಡಿದ್ದೀವಿ. ಇದೇನಾಗಿದೆ ಅಂದ್ರೆ ಬಿಎನ್ಎಸ್ಎಸ್ದು ನಾವು ಪ್ರತಿ ದಿವಸ ಪಾಠ ಮಾಡ್ತಾನೆ ಇದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ಕೂಡ ಬಿಎನ್ಎಸ್ಎಸ್ದು ಪಾಠ ಮಾಡಿ ಅವರಿಗೆ ತಿಳಿ ಹೇಳಿ ಅರ್ಥೈಸಿ ಎಲ್ಲ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಅವನು ಏನು ಆ ರೀತಿ ಬರ್ದಿದ್ದಾನೆ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ ಮೇಲೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಅವರಿಗೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಈ ತಪ್ಪುಗಳು ಆದಾಗ ನಾವು ಅದನ್ನ ಸರಿಪಡಿಸೋದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಅದರದ್ದೇನು ಇವರು ಹೇಳಿದ ಕ್ಷಣಕ್ಕೆ ಏನಾಗೋದಿಲ್ಲ. ಕೌನ್ಸಿಲ್ನಲ್ಲಿ ಇದ್ದೆ, ನಿನ್ನೆ ಇಡೀ ದಿವಸ ಕೌನ್ಸಿಲಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ.